ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕುಕ್ ವಿತ್ ಕೋಕಿಲಾ. ಇವತ್ತಿನ ಸ್ಪೆಷಲ್ ಬೀಟ್ರೋಟ್ ಹಲ್ವಾ ಮನೆಯಲ್ಲೇ ಸುಲಭವಾಗಿ ಮಾಡುವ ವಿಧಾನ. ಮೊದಲಿಗೆ ಪ್ಯಾನ್ನಲ್ಲಿ ತುಪ್ಪವನ್ನು ಹಾಕಿ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ. ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಚೆನ್ನಾಗಿ ಫ್ರೈ ಆದ ಮೇಲೆ ಸಪ್ರೇಟಾಗಿ ಒಂದು ಬೌಲಿನಲ್ಲಿ ತೆಗೆದಿಟ್ಟುಕೊಳ್ಳೋಣ. ಅದೇ ಪ್ಯಾನ್ನಲ್ಲಿ ತುರಿದ ಬೀಟ್ರೋಟನ್ನು ಸೇರಿಸಿಕೊಳ್ಳೋಣ. ಬೀಟ್ರೋಟನ್ನು ಚೆನ್ನಾಗಿ ಫ್ರೈ ಮಾಡಿ ಒಂದು ಮುಚ್ಚಳ ಹಾಕಿ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು. ಬೀಟ್ರೋಟ್ ತುಪ್ಪದಲ್ಲಿಯೇ ಚೆನ್ನಾಗಿ ಬೇಯಬೇಕು. ಇದು ಮನೆಯಲ್ಲೇ ಮಾಡುವಂಥ ಸುಲಭವಾದ ವಿಧಾನ. 10 ನಿಮಿಷಗಳ ನಂತರ ಬೀಟ್ರೋಟ್ ಚೆನ್ನಾಗಿ ತುಪ್ಪದಲ್ಲಿ ಬೆಂದಿರುತ್ತದೆ. ಈ ಹಂತದಲ್ಲಿ ಸಕ್ಕರೆಯನ್ನು ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಬೇಕು. ಸಕ್ಕರೆ ಚೆನ್ನಾಗಿ ಕರಗುವವರೆಗೂ ಮಿಕ್ಸ್ ಮಾಡುತ್ತಲೇ ಇರಬೇಕು. ಸಕ್ಕರೆ ಚೆನ್ನಾಗಿ ಕರಗಿದ ಈ ಹಂತದಲ್ಲಿ ಕೋವಾವನ್ನು ಸೇರಿಸಿಕೊಳ್ಳಬೇಕು. ಇದು ಸ್ವೀಟ್ ಇಲ್ಲದೆ ಇರುವ ಕೋವಾವನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣವನ್ನು ಕಲಸಿಕೊಳ್ಳಬೇಕು. ಕೋವಾ, ಸಕ್ಕರೆ, ಬೀಟ್ರೋಟ್ 3 ಮಿಶ್ರಣವು ಚೆನ್ನಾಗಿ ಒಟ್ಟಿಗೆ ಸೇರಿದ ನಂತರ ಫ್ರೈ ಮಾಡಿಕೊಂಡಿರುವ ಗೋಡಂಬಿ ದ್ರಾಕ್ಷಿಯನ್ನು ಅದರಲ್ಲಿ ಸೇರಿಸಿ ಚೆನ್ನಾಗಿ ಹೈ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಆದಷ್ಟು ನೀರಿನಂಶ ಇಲ್ಲದೆ ಫುಲ್ ಡ್ರೈ ಆಗಬೇಕು. ಚೆನ್ನಾಗಿ ಫುಲ್ ಡ್ರೈ ಆದ ನಂತರ ನಮಗೆ ಬೇಕಾದ ಬೀಟ್ರೋಟ್ ಹಲ್ವಾ ರೆಡಿ. ಆದಷ್ಟು ಹೋಟೆಲ್ ಸ್ಟೈಲ್ ರೀತಿಯಲ್ಲೇ ಇರುತ್ತದೆ. ಇನ್ನು ಹೇಳಬೇಕಂದ್ರೆ ಅದಕ್ಕಿಂತ ರುಚಿಯಾಗಿ ಇರುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.